ಜಮೀನು ಕೊಳ್ಳುವಾಗ ನೀವು ಪರಿಶೀಲನೆ ಮಾಡಬೇಕಿರುವ ದಾಖಲೆಗಳು ಆರ್ಟಿಸಿ ಆಕಾರ್ ಬಂದು ಇಸಿ ಎಂಆರ್ಒ ಸೇಲ್ ಡೀಡು ಮದರ್ ಡೀಡು ಫಾರ್ಮ್ 10 11 ಸ್ಕೆಚ್ ಸರ್ವಿಸ್ ಸ್ಕೆಚ್ ಟಿಪ್ಪಣಿ ವಂಶವೃಕ್ಷ ಪಿಟಿಸಿ ಎಲ್ಲೋ ಸಾಗುವಳಿ ಚೀಟಿ ಕಂದಾಯ ರಸೀದಿ ಆರ್ಟಿಸಿ ಇಂದ ಖರಾಬ್ ಎಷ್ಟಿದೆ ಎಷ್ಟು ಜನ ಓನರ್ಸ್ ಅಂತ ತಿಳ್ಕೋಬಹುದು ಆಕಾರ್ ಬಂದಲ್ಲಿ ಜಮೀನಿನ ಸರಿಯಾದ ವಿಸ್ತೀರ್ಣ ದಾಖಲಾಗಿರುತ್ತೆ ಇಸಿ ಇಂದ ಜಮೀನ್ ಮೇಲೆ ಸಾಲ ತಗೊಂಡಿದ್ರೆ ಗೊತ್ತಾಗುತ್ತೆ ಎಂಆರ್ ನಲ್ಲಿ ಜಮೀನಿನ ಹಕ್ಕು ಬದಲಾವಣೆ ಯಾರಿಂದ ಯಾರಿಗೆ ಎಷ್ಟು ಸಲ ಆಗಿದೆ ಅಂತ ತಿಳ್ಕೋಬಹುದು ಸೇಲ್ ಡೀಡ್ ನಲ್ಲಿ ಮುಂಚೆ ಈ ಜಮೀನು ಯಾರ ಹೆಸರಲ್ಲಿ ಇತ್ತು ಅಂತ ಗೊತ್ತಾಗುತ್ತೆ ಮದರ್ ಡೀಡ್ ಇಂದ ಜಮೀನಿನ ಮೂಲ ಗೊತ್ತಾಗುತ್ತೆ ಫಾರ್ಮ್ 10 ನಲ್ಲಿ ಒಂದು ಸರ್ವೆ ನಂಬರ್ ನಲ್ಲಿರೋ ನಿರ್ದಿಷ್ಟ ಹಿಸ್ಸಾ ಜಮೀನಿನ ವಿವರ ಸಿಗುತ್ತೆ 11 ಸ್ಕೆಚ್ ನಲ್ಲಿ ಒಂದು ಸರ್ವೆ ನಂಬರ್ ನ ಜಮೀನಿಂದ ವಿಭಾಗ ಆಗಿರೋ ಭಾಗದ ಬಗ್ಗೆ ತಿಳ್ಕೋಬಹುದು ಸರ್ವೆ ಸ್ಕೆಚ್ ಇಂದ ಜಮೀನ್ ನಕ್ಷೆ ಬಂಡಿದಾರಿ ಕಾಲ್ದಾರಿ ಬಗ್ಗೆ ಗೊತ್ತಾಗುತ್ತೆ ಟಿಪ್ಪಣಿಯಿಂದ ಜಮೀನಿನ ಆಕಾರ ಅಂಕಿ ಸಂಖ್ಯೆ ಗುಣಲಕ್ಷಣ ತಿಳ್ಕೋಬಹುದು ವಂಶವೃಕ್ಷದಿಂದ ಭೂ ಮಾಲೀಕರು ಎಷ್ಟು ಜನ ಇದ್ದಾರೆ ಯಾರಿಗೆಲ್ಲ ಹಕ್ಕಿದೆ ಅಂತ ತಿಳ್ಕೋಬಹುದು ಪಿಟಿಸಿಯಲ್ಲಿ ಜಮೀನು ಎಸಿ ಎಷ್ಟಿದಾಗಿದ್ರೆ ಬೇಕಾಗುತ್ತೆ ಸಾಗುವಳಿ ಚೀಟಿ ಜಮೀನು ಸರ್ಕಾರದಿಂದ ಮಂಜೂರಾಗಿದ್ರೆ ಬೇಕಾಗುತ್ತೆ ಕಂದಾಯ ಪಾವತಿ ರಸೀದಿಯಿಂದ ತೆರಿಗೆ ಕಟ್ಟಿದರೆ ಇಲ್ವಾ ಅಂತ ಗೊತ್ತಾಗುತ್ತೆ ಹಾಗೆ ಕಾನೂನು ಸಮಸ್ಯೆಗಳು ಇಲ್ಲ ಅಂತ ಗೊತ್ತಾಗುತ್ತೆ ನೀವು ಯಾವುದೇ ಜಮೀನು ತಗೋಬೇಕಿದ್ರು ಲಾಯರ್ ಒಪಿನಿಯನ್ ತಗೊಳ್ಳಿ ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಫಾಲೋ ಮಾಡಿ ಇನ್ನಷ್ಟು ಮಾಹಿತಿಗಳು ನಿಮ್ಗೆ ಸಿಗುತ್ತೆ